ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 21 ಜನವರಿ 26, ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಒಬ್ಬ ತಂದೆಯ ನೆನಪಿನಿಂದ ನೀವು ಸುಪ್ರೀಂ ಆಗಬೇಕಾದರೆ ಅಪ್ಪಿತಪ್ಪಿಯೂ ಸಹ ಬೇರೆ ಯಾರನ್ನೂ ನೆನಪು ಮಾಡಬಾರದು. ಇವತ್ತಿನ ಪ್ರಶ್ನೆಯಾಗಿದೆ, ತಂದೆಯಿಂದ ಯಾವ ಭರವಸೆ ಇಟ್ಟುಕೊಳ್ಳದೆ ಕೃಪೆಯನ್ನು ಬೇಡುವ ಬದಲು ತಮ್ಮ ಪರಿಶ್ರಮ ಪಡಬೇಕು. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಹಳೆಯ ಶರೀರದ ಯಾವುದೇ ಕರ್ಮಭೋಗ ದಿವಾಳಿಯಾಗೋದು ಅಥವಾ ರೋಗಿಯಾಗೋದು ಅಂದಾಗ ತಂದೆ ಹೇಳುತ್ತಾರೆ, ಇದಂತೂ ತಮ್ಮದೇ ಆದಂಥ ಲೆಕ್ಕಾಚಾರವಾಗಿದೆ. ಇದರಲ್ಲಿ ತಂದೆ ಯಾವುದಾದ್ರೂ ಕೃಪೆ ಮಾಡಿ ಎಂದು ಭರವಸೆ ಇಟ್ಟುಕೊಳ್ಳಬೇಡಿ. ತಮ್ಮ ಪರಿಶ್ರಮ ಪಟ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ನೆನಪಿನಿಂದಲೇ ಆಯುಸ್ಸು ಹೆಚ್ಚಾಗುತ್ತದೆ, ಕರ್ಮಭೋಗವು ಸಮಾಪ್ತಿಯಾಗುತ್ತದೆ. ತಂದೆಯ ಪ್ರಾಣಕ್ಕಿಂತಲೂ ಪ್ರಿಯರಾಗಿದ್ದಾರೆ. ಅವರಿಂದ ಎಷ್ಟು ಪ್ರೀತಿ ಇದೆ ಅಷ್ಟು ನೆನಪು ಇರುತ್ತದೆ ಮತ್ತು ಕಲ್ಯಾಣವಾಗುತ್ತಾ ಹೋಗುತ್ತದೆ. ಓಂ ಶಾಂತಿ. ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳುವಳಿಕೆ ನೀಡುತ್ತಿದ್ದಾರೆ. ಮಧುರ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಎಂದು, ಮತ್ತು ನಿಮ್ಮ ಮನೆಯನ್ನು ನೆನಪು ಮಾಡಿ. ಅದಕ್ಕೆ ಹೇಳಲಾಗುವುದು ಟವರ್ ಆಫ್ ಸೈಲೆನ್ಸ್. ಅಂದರೆ ಪರಂಧಾಮಕ್ಕೆ ಇವತ್ತು ಬಾಬಾ ಟವರ್ ಆಫ್ ಸೈಲೆನ್ಸ್ ಅಂದರೆ ಶಾಂತಿಯ ಸ್ತಂಭ ಅಂತ ಹೇಳ್ತಾರೆ. ಟವರ್ ಆಫ್ ಸುಖದ ಸ್ತಂಭ. ಟವರ್ ಎಂದರೆ ಸೈಲೆನ್ಸ್ ಮೇಲೆ, ಟವರ್ ಅಂದರೆ ಎತ್ತರದಲ್ಲಿರುವುದು. ನೀವು ಅಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿರುವಿರಿ. ಎತ್ತರದಲ್ಲಿ ಎತ್ತರ ಟವರ್ ಆಫ್ ಸೈಲೆನ್ಸ್ ಮೇಲೆ ನೀವು ಹೋಗಿ ಹೇಗೆ ಹೋಗಲು ಸಾಧ್ಯ? ಇಲ್ಲಿಯೂ ಸಹ ಟವರ್ನಲ್ಲಿ ವಾಸಿಸುವ ತಂದೆ ಕುಳಿತು ಕಲಿಸುತ್ತಿದ್ದಾರೆ. ಅಂದರೆ ಬಾಬಾ ಪರಂಧಾಮಕ್ಕೆ ಇವತ್ತು ಟವರ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ದೂರ ಇದೆ ತಾನೆ. ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ. ನಾನು ಆತ್ಮಗಳು ಪರಮಾತ್ಮ ತಂದೆಯನ್ನ ನೆನಪು ಮಾಡ್ತಾ ಇದ್ದೇನೆ. ನಾವೆಲ್ಲ ಶಾಂತಿಧಾಮದ ನಿವಾಸಿಗಳು. ಅದಾಗಿದೆ ತಂದೆ ಮನೆ. ಇದಕ್ಕೆ ನಡೆದಾಡುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಬೇಕು. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಶಾಂತಿಧಾಮ ಸುಖಧಾಮ ನೆನಪು ಮಾಡಿ. ತಂದೆಗೆ ಗೊತ್ತಿದೆ ಇದರಲ್ಲೇ ಪರಿಶ್ರಮವಿದೆ ಎಂದು. ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ ಅವರಿಗೆ ಹೇಳಲಾಗುವುದು ಮಹಾವೀರ. ನೆನಪಿನಿಂದಲೇ ನೀವು ಮಹಾವೀರ, ಸುಪ್ರೀಂ ಆಗುವಿರಿ. ಸುಪ್ರೀಂ ಅರ್ಥಾತ್ ಶಕ್ತಿಶಾಲಿ. ಮಕ್ಕಳಿಗೆ ಖುಷಿಯಾಗಬೇಕು. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂಥ ಬಾಬಾ, ವಿಶ್ವದ ಮಾಲೀಕರನ್ನಾಗಿ ಮಾಡುವಂಥ ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಆತ್ಮದ ಬುದ್ಧಿ ತಂದೆ ಕಡೆ ಹೋಗಿ ಬಿಡೋದು. ಇದಾಗಿದೆ ಆತ್ಮನ ಪ್ರೀತಿ ಒಬ್ಬ ತಂದೆ ಜೊತೆ. ಬೆಳಿಗ್ಗೆ ಎದ್ದು ಬಾಬಾರವರ ಜೊತೆ ಮಧುರ ವಾರ್ತಾಲಾಪ ಮಾಡಿ. ಬಾಬಾ, ನಿಮ್ಮದು ಚಮತ್ಕಾರವಾಗಿದೆ. ನಮ್ಮ ಸ್ವಪ್ನದಲ್ಲೇ ಇರಲಿಲ್ಲ ನೀವು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಿರೆಂದು. ಬಾಬಾ, ನಾವು ನಿಮ್ಮ ಶಿಕ್ಷಣದ ಮೇಲೆ ಖಂಡಿತ ನಡೆಯುತ್ತೇವೆ. ಯಾವುದೇ ಪಾಪದ ಕೆಲಸ ಮಾಡೋದಿಲ್ಲ. ಬಾಬನ ತರಹ ಪುರುಷಾರ್ಥ ಮಾಡುತ್ತೇವೆ. ಮಕ್ಕಳಿಗೂ ಸಹ ಹೇಳುತ್ತೇವೆ. ಶಿವಬಾಬನಿಗೆ ಎಷ್ಟೊಂದು ಮಕ್ಕಳಿದ್ದಾರೆ. ಕಾಳಜಿ ಅಂತೂ ಇರುವುದಲ್ಲವೇ? ಎಷ್ಟು ಮಕ್ಕಳ ಸಂಭಾಲನೆ ಆಗುತ್ತದೆ. ಇಲ್ಲಿ ನೀವು ಈಶ್ವರ್ಯ ಪರಿವಾರದಲ್ಲಿ ಕುಳಿತಿರುವಿರಿ. ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನಿಮ್ಮ ಜೊತೆಯಲ್ಲಿ ತಿನ್ನುವೆವು, ನಿಮ್ಮ ಜೊತೆಯಲ್ಲಿ ಕುಳಿತುಕೊಳ್ಳುವೆವು. ನೀವು ತಿಳಿದಿರುವಿರಿ ಶಿವಬಾಬಾ ಇದರಲ್ಲಿ ಬಂದು ಹೇಳುತ್ತಾರೆ, ಮಧುರ ಮಕ್ಕಳೇ, ಮಾಮೇಕಂ ಯಾತ್ಕರು ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಬಿಡಿ. ಇದು ಅಂತಿಮ ಜನ್ಮವಾಗಿದೆ. ಈ ಹಳೆಯ ಜಗತ್ತು, ಹಳೆಯ ದೇಹ ಸಮಾಪ್ತಿಯಾಗುವುದಿದೆ. ಗಾದೆ ಮಾತು ಇದೆ, ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತ ಹಾಗೆ ಎಂದು. ಪುರುಷಾರ್ಥಕ್ಕಾಗಿ ಸಂಗಮ ಯುಗದ ಸ್ವಲ್ಪವೇ ಸಮಯ ಬಾಕಿ ಇದೆ. ಮಕ್ಕಳು ಕೇಳುತ್ತಾರೆ, ಈ ವಿದ್ಯೆ ಎಲ್ಲಿಯವರೆಗೆ ನಡೆಯುತ್ತೆ ಎಂದು. ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆ ಆಗೋದು ಅಲ್ಲಿಯವರೆಗೆ ನಿಮಗೆ ಹೇಳುತ್ತಲೇ ಇರುವೆನು. ನಂತರ ಟ್ರಾನ್ಸ್ಫರ್ ಆಗೋದು. ಹೊಸ ಪ್ರಪಂಚಕ್ಕೆ ಎದ್ದು ಹಳೆಯ ಪ್ರಪಂಚ ಎಲ್ಲಿ ಟ್ರಾನ್ಸ್ಫರ್ ಆಗ್ತೀವಿ ನಾವು? ಹೊಸ ಪ್ರಪಂಚಕ್ಕೆ.
ಈ ಸಮಯದಲ್ಲಿ ಈ ಹಳೆಯ ಪ್ರಪಂಚದಲ್ಲಿ ಹಳೆಯ ಶರೀರವಾಗಿದೆ. ಏನಾದರೂ ಒಂದು ಕರ್ಮಭೋಗ ನಡೆಯುತ್ತಾ ಇರುತ್ತದೆ. ಇದರಲ್ಲಿ ಬಾಬಾ ಸಹಾಯ ಮಾಡುತ್ತಾರೆ ಎನ್ನುವ ಭರವಸೆ ಇಟ್ಟುಕೊಳ್ಳಬೇಡಿ. ದಿವಾಳಿ ಆಯಿತು, ಕಾಯಿಲೆ ಆಯಿತು, ತಂದೆ ಹೇಳುತ್ತಾರೆ, ಇದು ನಿಮ್ಮ ಲೆಕ್ಕಾಚಾರವಾಗಿದೆ. ಆದರೂ ಯೋಗದಿಂದ ಆಯುಷ್ ವೃದ್ಧಿ ಆಗೋದು. ನೀವು ನಿಮ್ಮ ಪರಿಶ್ರಮ ಪಡಿ, ಕೃಪೆ ಬೇಡಬೇಡಿ. ನಾವು ಜಾಸ್ತಿ ಯೋಗ ಮಾಡಿದ್ರೆ ನಮ್ಮ ಲೆಕ್ಕಾಚಾರ ಬೇಗ ಚುಕ್ತಾಗ್ತದೆ ಅಂತ. ತಂದೆಯನ್ನು ಎಷ್ಟು ನೆನಪು ಮಾಡುವಿರಿ ಅಷ್ಟು ಕಲ್ಯಾಣವಿದೆ. ನಾವು ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ಹಾಡೋರಿಲ್ಲವೇ ನನ್ನನ್ನು ಕಣ್ಣಿನ ರೆಪ್ಪೆಗಳಲ್ಲಿ ಮುಚ್ಚಿಟ್ಟುಕೊಳ್ಳಿ ಅಂತ. ಪ್ರಿಯ ವಸ್ತುವನ್ನು ಕಲ್ಯಾಣಿ ಪ್ರಾಣಪ್ರಿಯ ಎಂದು ಹೇಳುತ್ತಾರೆ, ಕಣ್ಮಣಿ ಅಥವಾ ಪ್ರಾಣಪ್ರಿಯ ಎಂದು ಹೇಳುತ್ತಾರೆ. ಈ ತಂದೆಯಂತೂ ಬಹಳ ಪ್ರಿಯರಾಗಿದ್ದಾರೆ, ಆದರೆ ಗುಪ್ತ. ಅವರ ಮೇಲೆ ಪ್ರೀತಿ ಹೀಗೆ ಇರಬೇಕು, ಅದರ ಮಾತೇ ಕೇಳಬೇಡಿ. ಮಕ್ಕಳಿಗಂತೂ ತಂದೆಯನ್ನು ಕಣ್ಣಿನ ರೆಪ್ಪೆಯಲ್ಲಿ ಮುಚ್ಚಿಕೊಳ್ಳಬೇಕು. ರೆಪ್ಪೆಗಳೆಂದರೆ ಈ ಕಣ್ಣುಗಳಲ್ಲ, ಅದಂತೂ ಬುದ್ಧಿಯಲ್ಲಿ ನೆನಪಿಡಬೇಕು ಅಂತ. ಅತೀ ಪ್ರೀತಿಯ ನಿರಾಕಾರ ತಂದೆ ನಮಗೆ ಓದಿಸುತ್ತಿದ್ದಾರೆ. ಅವರು ಜ್ಞಾನ ಸಾಗರ, ಸುಖ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಈ ರೀತಿಯ ಅತೀ ಪ್ರಿಯ ತಂದೆಯ ಜೊತೆ ಎಷ್ಟು ಪ್ರೀತಿಯಿಂದಿರಬೇಕು. ಮಕ್ಕಳಿಗೆ ಎಷ್ಟೊಂದು ಸ್ವಾರ್ಥರಹಿತ ಸೇವೆ ಮಾಡುತ್ತಾರೆ. ಪತಿತ ಶರೀರದಲ್ಲಿ ಬಂದು ಮಕ್ಕಳನ್ನು ವಜ್ರ ಸಮಾನ ಮಾಡುತ್ತಾರೆ. ಎಷ್ಟು ಮಧುರ ಬಾಬಾ ಆಗಿದ್ದಾರೆ. ಆದ್ದರಿಂದ ಮಕ್ಕಳು ಸಹ ಅಷ್ಟು ಮಧುರರಾಗಬೇಕು. ಬಾಬಾ, ನೀವು ಎಷ್ಟು ನಿರಹಂಕಾರಿಯಾಗಿ ಮಕ್ಕಳ ಸೇವೆ ಮಾಡುವಿರಿ. ಆದ್ದರಿಂದ ನೀವು ಮಕ್ಕಳು ಸಹ ಅಷ್ಟು ಸೇವೆ ಮಾಡಬೇಕು. ಶ್ರೀಮತದ ಮೇಲೆ ನಡೆಯಬೇಕು. ಎಲ್ಲಾದರೂ ನಿಮ್ಮ ಮತದಂತೆ ನಡೆದರೆ ನಿಮ್ಮ ಅದೃಷ್ಟಕ್ಕೆ ಬರೆ ಎಳೆದುಕೊಂಡಿರುವಿರಿ. ನೀವು ಬ್ರಾಹ್ಮಣರು ಈಶ್ವರಿ ಸಂತಾನರಾಗಿರುವಿರಿ. ಬ್ರಾಹ್ಮಣರ ಸಂತಾನ ಸೋದರ ಸೋದರಿ ಆಗಿರುವಿರಿ. ಈಶ್ವರಿಯ ಮೊಮ್ಮಗಳು ಆಗಿರುವಿರಿ. ಮೊಮ್ಮಗಳು. ಅವರಿಂದ ಆಸ್ತಿ ಪಡೆಯುತ್ತೀರಿ. ಎಷ್ಟು ಪುರುಷಾರ್ಥ ಮಾಡುವಿರಿ ಅಷ್ಟು ಪದವಿಯನ್ನು ಪಡೆಯುವಿರಿ. ಇದರಲ್ಲಿ ಸಾಕ್ಷಿಯಾಗಿರೋದಕ್ಕೂ ಸಹ ಬಹಳ ಅಭ್ಯಾಸ ಬೇಕು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಹೇ ಆತ್ಮರೇ, ಮಾಮೇಕಂ ಯಾತ್ಕುರ್, ಅಂದ್ರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಅಪ್ಪಿತಪ್ಪಿಯೂ ಸಹ ತಂದೆಯ ವಿನಃ ಬೇರೆ ಯಾರನ್ನು ನೆನಪು ಮಾಡಬೇಡಿ. ನಿಮ್ಮ ಪ್ರತಿಜ್ಞೆ ಆಗಿದೆ, ಬಾಬಾ ನನಗಂತೂ ನೀವೊಬ್ಬರೇ ಆಗಿರುವಿರಿ. ನಾವು ಆತ್ಮ ಆಗಿದ್ದೇವೆ, ನೀವು ಪರಮಾತ್ಮ ಆಗಿರುವಿರಿ. ನಿಮ್ಮಿಂದಲೇ ಆಸ್ತಿಯನ್ನು ಪಡೆಯಬೇಕು. ನಿಮ್ಮಿಂದಲೇ ರಾಜ್ಯವನ್ನು ಕಲಿಯುತ್ತಿದ್ದೇವೆ. ಯಾವುದರಿಂದ ರಾಜ್ಯ ಭಾಗ್ಯ ಪಡೆಯುತ್ತೇವೆ. ಮೊದಲ ಮಕ್ಕಳೇ, ನೀವು ತಿಳಿದಿರುವಿರಿ, ಈ ಅನಾದಿ ಡ್ರಾಮಾ ಆಗಿದೆ. ಇದರಲ್ಲಿ ಸೋಲು ಗೆಲುವಿನ ಆಟ ನಡೆಯುತ್ತಿರುತ್ತದೆ. ಏನಾಗುತ್ತದೆ ಅದು ಸರಿಯಾಗಿದೆ. ರಚಯಿತನಿಗೆ ಡ್ರಾಮಾ ಖಂಡಿತ ಇಷ್ಟವಾಗಿರೋದಲ್ಲವೇ? ಆದ್ದರಿಂದ ರಚಯಿತನ ಮಕ್ಕಳಿಗೂ ಸಹ ಇಷ್ಟವಾಗಬೇಕು. ಈ ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಮಕ್ಕಳಿಗೆ ಬಹಳ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸೇವೆ ಮಾಡಲು ಬರುತ್ತಾರೆ. ತಂದೆಗಂತೂ ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಇದೆ. ನೀವು ತಿಳಿದಿರುವಿರಿ, ಸತ್ಯುಗದಲ್ಲಿಯೂ ಸಹ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಪ್ರಾಣಿಗಳಲ್ಲಿಯೂ ಸಹ ಪ್ರೀತಿ ಇರುತ್ತದೆ. ಈ ರೀತಿ ಯಾವುದೇ ಪ್ರಾಣಿಗಳಿರುವುದಿಲ್ಲ ಯಾವುದು ಪ್ರೀತಿಯಿಂದ ಇಲ್ಲದೇ ಇರುವುದು. ಅಂದ್ರೆ ಎಲ್ಲ ಪ್ರಾಣಿಗಳು ಪ್ರೀತಿಯಿಂದ ಇರ್ತವೆ ಅಂತ. ಆದ್ದರಿಂದ ನೀವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು. ಆ ಸಂಸ್ಕಾರ ಇಲ್ಲಿ ತುಂಬಿಕೊಳ್ಬೇಕು ತಾನೆ. ಇಲ್ಲಿ ಆದಾಗ ಅಲ್ಲಿ ಸಂಸ್ಕಾರ ಅವಿನಾಶಿಯಾಗಿ ಬಿಡುದು. ಆ ಸಂಸ್ಕಾರ ಇಲ್ಲೇ ತುಂಬಬೇಕು, ಅದರ ಮುಂದೆ ಅವಿನಾಶಿಯಾಗಿರ್ತದೆ ಅಂತ ತಂದೆ ಹೇಳುತ್ತಾರೆ. ಕಲ್ಪದ ಹಿಂದಿನಂತೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿರುವೆನು. ಎಂದಾದರೂ ಯಾವುದೇ ಮಕ್ಕಳು ಕೋಪದಿಂದ ಕೂಗಾಡುತ್ತಾರೆಂದರೆ ಕೇಳಿದರೆ ತಂದೆ ಶಿಕ್ಷಣ ಕೊಡುತ್ತಾರೆ, ಮಗು ಕೋಪ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಇದರಿಂದ ನೀನು ದುಃಖಿ ಆಗುವೆ, ಬೇರೆಯವರು ಸಹ ದುಃಖಿಗಳನ್ನಾಗಿ ಮಾಡುವೆ. ತಂದೆ ಸದಾ ಕಾಲಕ್ಕೆ ಸುಖವನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಮಕ್ಕಳಿಗೂ ಸಹ ತಂದೆ ಸಮಾನರಾಗಬೇಕು. ಒಬ್ಬರನ್ನೊಬ್ಬರಿಗೆ ಎಂದೂ ದುಃಖವನ್ನು ಕೊಡಬಾರದು. ನೀವು ಮಕ್ಕಳು ತಿಳಿದುಕೊಂಡಿರುವಿರಿ, ಶಿವಬಾಬಾ ಆಗಿದ್ದಾರೆ ಬೆಳಗಿನ ಸ್ವಾಮಿ. ರಾತ್ರಿಯನ್ನು ಹಗಲು ಮಾಡುವಂತವರಾಗಿದ್ದಾರೆ. ಸಾಯಿ ಎಂದು ಬೇಹದ್ದಿನ ತಂದೆಗೆ ಹೇಳಲಾಗುವುದು. ಅವರೊಬ್ಬರೇ ಸಾಯಿ ಬಾಬಾ ಆಗಿದ್ದಾರೆ. ಹೆಸರೇ ಆಗಿದೆ ಭೋಲಾನಾಥ್. ಭೋಲಿ ಕನ್ಯರು ಮಾತೆರ ಮೇಲೆ ಜ್ಞಾನದ ಕಳಶ ಇಡುತ್ತಾರೆ. ಅವರನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಎಷ್ಟು ಸಹಜ ಉಪಾಯ ತಿಳಿಸುತ್ತಾರೆ. ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಜ್ಞಾನದಿಂದ ಪಾಲನೆ ಮಾಡುತ್ತಾರೆ. ಆದ್ದರಿಂದ ಪಾವನ ಮಾಡಲು ನೆನಪಿನ ಯಾತ್ರೆಯಲ್ಲಿರಿ. ಯೋಗದ ಸ್ನಾನ ಮಾಡಬೇಕು. ಜ್ಞಾನ ಆಗಿದೆ ವಿದ್ಯೆ. ಯೋಗ ಸ್ನಾನದಿಂದ ಪಾಪ ಭಸ್ಮ ಆಗೋದು.
ನಿಮ್ಮನ್ನು ಆತ್ಮೆಯನ್ನು ತಿಳಿಯುವ ಅಭ್ಯಾಸವೇ ಮಾಡ್ತೀರಿ. ಆಗ ಈ ದೇಹದ ಅಹಂಕಾರ ಪೂರ್ತಿ ಮುರಿದು ಹೋಗುತ್ತದೆ. ಯೋಗದಿಂದಲೇ ಪವಿತ್ರ ಸತೋಪ್ರಧಾನರಾಗಿ ಬಾಬಾ ಅವರ ಬಳಿಗೆ ಹೋಗಬೇಕಾಗಿದೆ. ಕೆಲವು ಮಕ್ಕಳು ಈ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸತ್ಯ ತಮ್ಮ ಚಾರ್ಟ್ ಹೇಳೋದಿಲ್ಲ. ಅರ್ಧಕಲ್ಪ ಸುಳ್ಳಿನ ಪ್ರಪಂಚದಲ್ಲಿದ್ದಿರಿ, ಆದ್ದರಿಂದ ಸುಳ್ಳು ಒಳಗಡೆ ಸೇರಿಕೊಂಡು ಬಿಟ್ಟಿದೆ. ಸತ್ಯತೆಯಿಂದ ನಿಮ್ಮ ಚಾರ್ಟ್ ಅನ್ನು ತಂದೆಗೆ ಒಪ್ಪಿಸಬೇಕಾಗಿದೆ. ಚೆಕ್ ಮಾಡಿಕೊಳ್ಳಬೇಕು. ನಾವು 3/4 ಗಂಟೆ ಕುಳಿತುಕೊಂಡರೆ ಅದರಲ್ಲಿ ಎಷ್ಟು ಸಮಯ ನಮ್ಮನ್ನು ಆತ್ಮ ಎಂದು ಅರ್ಥ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿದೆ. ಕೆಲವರಿಗೆ ಸತ್ಯ ಹೇಳಲು ನಾಚಿಕೆ ಆಗುತ್ತದೆ. ಇದಂತೂ ತಕ್ಷಣ ಹೇಳುತ್ತಾರೆ, ಇಷ್ಟು ಸೇವೆ ಮಾಡಿದೆ ಅಂತ, ಇಷ್ಟು ಜನಕ್ಕೆ ಜ್ಞಾನ ತಿಳಿಸಿದೆ. ಆದರೆ ನೆನಪಿನ ಚಾರ್ಟ್ ಎಷ್ಟಿತ್ತು? ಇದನ್ನು ಸತ್ಯವಾಗಿ ಹೇಳೋದಿಲ್ಲ. ನೆನಪಿನಲ್ಲಿ ಇರದೆ ಕಾರಣವೇ ನಿಮಗೆ ನಿಮ್ಮ ಬಾಣವು ಯಾರಿಗೂ ನಾಟೋದಿಲ್ಲ. ಅಂದ್ರೆ ನಾವು ಬಾಬಾನ ನೆನಪಿನಲ್ಲಿ ಇದ್ದು ಬೇರೆಯವರಿಗೆ ಜ್ಞಾನ ಕೊಟ್ರೆ ಅದು ಅವರಿಗೆ ನಾಟ್ತದೆ ಅಂತ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಜ್ಞಾನದ ಖಡ್ಗದಲ್ಲಿ ಹರಿತ ಇರೋದಿಲ್ಲ. ಕೆಲವರು ಹೇಳುತ್ತಾರೆ, ನಾನಂತೂ ನಿರಂತರ ನೆನಪಿನಲ್ಲಿರುತ್ತೇನೆ. ಬಾಬಾ ಹೇಳುತ್ತಾರೆ, ಅವರು ಆ ಅವಸ್ಥೆಯಲ್ಲಿ ಇಲ್ಲ. ನಿರಂತರ ನೆನಪಿನಲ್ಲಿದ್ದಿದ್ದೇ ಆದರೆ ಕರ್ಮಾತೀತ ಅವಸ್ಥೆ ಆಗಿಬಿಡಬೇಕಿತ್ತು. ಜ್ಞಾನದ ಪರಾಕಾಷ್ಠ ಕಂಡು ಬರಬೇಕು. ಇದರಲ್ಲಿ ದೊಡ್ಡ ಪರಿಶ್ರಮವಿದೆ. ವಿಶ್ವದ ಮಾಲೀಕ ಹಾಗೆ ಸುಮ್ಮನೆ ಆಗಿಬಿಡುವುದಿಲ್ಲ. ಒಬ್ಬ ತಂದೆ ವಿನಃ ಬೇರೆ ಯಾರ್ದು ನೆನಪಿರಬಾರದು. ಈ ದೇಹವು ಸಹ ನೆನಪಿಗೆ ಬರಬಾರದು. ಈ ಅವಸ್ಥೆ ನಮಗೆ ಅಂತಿಮದಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಬಿಟ್ಟು ಇನ್ನೇನು ಯಾರ್ದು ಸಹ ಬೇರೆಯವ್ರು ನೆನಪು ಬರಬಾರ್ದು. ಆ ಅವಸ್ಥೆ ಯಾವಾಗ ಬರ್ತದೆ? ಅಂತಿಮ ಸಮಯದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆ ಆಗುತ್ತಿರೋದು. ಒಂದು ವೇಳೆ ಶರೀರ ಬಿಟ್ಟರೆ ಮತ್ತೆ ಸಂಪಾದನೆ ಮಾಡಲು ಆಗುವುದಿಲ್ಲ. ಅಂದ್ರೆ ಈ ಶರೀರದಲ್ಲಿ ಇದ್ದಾಗನೇ ಇದರಿಂದಲೇ ಪುರುಷಾರ್ಥ ಮಾಡಬೇಕು. ಸಂಪಾದನೆ ಅಂದ್ರೆ ಪುರುಷಾರ್ಥ ಮಾಡಿ ಭವಿಷ್ಯ ಅರ್ಧ ಕಲ್ಪದ ಸಂಪಾದನೆ ಈಗ ಮಾಡ್ಕೊಳ್ಬೇಕು ಅಂತ. ಬಲೆ ಆತ್ಮ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ. ಆದರೆ ಟೀಚರ್ ಅಂತೂ ಬೇಕಲ್ಲವೇ ನಮಗೆ ಪುನಃ ಸ್ಮೃತಿ ತರಿಸಲು? ತಂದೆ ಗಳಿಗೆ ಸ್ಮೃತಿ ತರಿಸುತ್ತಿದ್ದಾರೆ. ಬಾಬಾ ನಮಗೆ ಬಾರಿ ಸ್ಮೃತಿ ಕೊಡ್ತಾ ಇದ್ದಾರೆ. ಏನಂತ? ನನ್ನೊಬ್ಬನೇ ನೆನಪು ಮಾಡಿ ಅಂತ. ಈ ರೀತಿ ಬಹಳ ಮಕ್ಕಳಿದ್ದಾರೆ, ಯಾರು ಗೃಹಸ್ಥದಲ್ಲಿರುತ್ತಾ ನೌಕರಿ ಇತ್ಯಾದಿಗಳನ್ನು ಮಾಡುತ್ತಾ ಇನ್ನೂ ಉನ್ನತ ಪಡೆಯಲು ಶ್ರೀಮಂತರಂತೆ ನಡೆದು ತಮ್ಮ ಭವಿಷ್ಯವನ್ನು ಸಹ ಜಮಾ ಮಾಡಿಕೊಳ್ಳುತ್ತಿರುತ್ತಾರೆ. ಬಾಬಾರವರಿಂದ ಸಲಹೆಯನ್ನು ಪಡೆಯುತ್ತಿರುತ್ತಾರೆ. ಹಣ ಇದೆ, ಅದನ್ನು ಹೇಗೆ ಸಫಲ ಮಾಡಿಕೊಳ್ಳುವುದು? ಬಾಬಾ ಹೇಳ್ತಾರೆ, ಸೆಂಟರ್ ತೆರೆಯಿರಿ, ಅದರಿಂದ ಬಹಳ ಜನರ ಕಲ್ಯಾಣ ಆಗೋದು. ಮನುಷ್ಯರು ದಾನ ಪುಣ್ಯ ಇತ್ಯಾದಿ ಮಾಡುತ್ತಾರೆ. ಮುಂದಿನ ಜನ್ಮದಲ್ಲಿ ಬಹಳ ಜನರ ಕಲ್ಯಾಣವಾಗುವುದು. ಬಾಬಾ ತಿಳಿಸ್ಕೊಡ್ತಾ ಅದರ ಫಲ ಸಿಗ್ತದೆ. ನಿಮ್ಗೂ ಸಹ ಭವಿಷ್ಯ 21 ಜನ್ಮಕ್ಕಾಗಿ ರಾಜ್ಯ ಭಾಗ್ಯ ಸಿಗ್ತದೆ. ಇದು ನಿಮ್ಮ ನಂಬರ್ 1 ಬ್ಯಾಂಕ್ ಆಗಿದೆ. ಇದರಲ್ಲಿ 4 ಆಣೆ ಹಾಕಿದರೆ ಭವಿಷ್ಯದಲ್ಲಿ 1000 ಆಗಿಬಿಡೋದು. ಕಲ್ಲಿನಿಂದ ಪಾರಸ್ ಆಗಿಬಿಡೋದು. ನಿಮ್ಮ ಪ್ರತಿ ವಸ್ತು ಪಾರಸ್ ಆಗಿಬಿಡೋದು. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಉನ್ನತ ಪದವಿಯ ಪಡೆಯಬೇಕೆಂದರೆ ಮಾತ್ಪಿತಾರವರನ್ನು ಪೂರ್ತಿ ಫಾಲೋ ಮಾಡಿ ಮತ್ತು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಿ. ಒಂದು ವೇಳೆ ಕರ್ಮೇಂದ್ರಿಯಗಳ ವಶದಲ್ಲಿಲ್ಲವೆಂದರೆ ಚಲನೆ ಸರಿಯಾಗಿರೋದಿಲ್ಲ. ಉನ್ನತ ಪದವಿಯಿಂದ ವಂಚಿತರಾಗಿ ಬಿಡುವಿರಿ. ನಿಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ಜಾಸ್ತಿ ಇಚ್ಛೆಗಳನ್ನು ಇಟ್ಟುಕೊಳ್ಳಬೇಡಿ. ಬಾಬಾ ನೀವು ಮಕ್ಕಳಿಗೆ ಎಷ್ಟು ಜ್ಞಾನದ ಶೃಂಗಾರ ಮಾಡಿ ಸತ್ಯುಗದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುತ್ತಾರೆ. ಇದರಲ್ಲಿ ಸಹನಶೀಲತೆಯ ಗುಣವು ಬಹಳ ಚೆನ್ನಾಗಿರಬೇಕು. ದೇಹದ ಮೇಲೆ ತುಂಬಾ ಹೆಚ್ಚು ಮೋಹ ಇರಬಾರದು. ಯೋಗ ಬಲದಿಂದಲೇ ಕೆಲಸ ತೆಗೆದುಕೊಳ್ಳಬೇಕು. ಬಾಬನಿಗೆ ಎಷ್ಟೇ ಕೆಮ್ಮು ದಮ್ಮು ಇರುತ್ತಿತ್ತು, ಆದರೂ ಸಹ ಸದಾ ಸೇವೆಯಲ್ಲಿ ತತ್ಪರರಾಗುತ್ತಿದ್ದರು. ಜ್ಞಾನಯೋಗದಿಂದ ಶೃಂಗಾರ ಮಾಡಿ ಮಕ್ಕಳನ್ನು ಲಾಯಕನ್ನಾಗಿ ಮಾಡುತ್ತಾರೆ. ನೀವು ಈಗ ಈಶ್ವರಿಯ ಮಡಿಲಿನಲ್ಲಿ ಮಾತ್ಪಿತಾರವರ ಮಡಿಲಿನಲ್ಲಿ ಕುಳಿತಿರುವಿರಿ. ತಂದೆ ಬ್ರಹ್ಮ ಮುಖದಿಂದ ನೀವು ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಅಂದ ಮೇಲೆ ಇವರು ತಾಯಿ ಆದ್ರು. ಯಾರು? ಬ್ರಹ್ಮ ಬಾಬಾ ನಮ್ಮ ತಾಯಿ ಆದ್ರು. ನಾವೆಲ್ಲ ಬ್ರಹ್ಮ ಕುಮಾರಿ ತಾನೆ. ಆದ್ರೂ ನಿಮ್ಮ ಬುದ್ಧಿ ಶಿವಬಾಬಾರ ಕಡೆ ಹೋಗುತ್ತದೆ. ನೀವು ಮಾತ್ಪಿತಾರು, ನಾವು ನಿಮ್ಮ ಬಾಲಕರು. ನೀವು ಸರ್ವಗುಣ ಸಂಪನ್ನ ಇಲ್ಲಿ ಆಗಬೇಕಾಗಿದೆ. ಗಳಿಗೆ ಮಾಯೆಯನ್ನ ಸೋಲು ಅನುಭವಿಸಬೇಡಿ.
ಬಾಪ್ದಾದರವರು ಹೇಳುತ್ತಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಈ ರೀತಿ ತಮ್ಮನ್ನು ತಿಳಿಯುವುದರಿಂದ ಎಷ್ಟು ಮಧುರವೆನಿಸುತ್ತದೆ. ನಾವು ಏನಾಗಿದ್ವಿ, ಈಗ ಏನಾಗುತ್ತಿದ್ದೇವೆ, ಈ ಡ್ರಾಮಾ ಎಷ್ಟು ವಂಡರ್ಫುಲ್ ಆಗಿದೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿರಿ. ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಕೇವಲ ಒಂದು ನೆನಪಿನಲ್ಲಿದ್ದರೂ ಸಾಕು, ನಿಶ್ಚಯವಾಗುತ್ತದೆ ನಾವು ಸತ್ಯಯುಗಕ್ಕೆ ಹೋಗೋರು. ಇದು ನೆನಪಿದ್ರೆ ನಮಗೆ ನಿಶ್ಚಯ ಆಗ್ಬಿಡ್ತದೆ ಅಂತ. ಈಗ ಸಂಗಮ ಯುಗದಲ್ಲಿದ್ದೇವೆ, ನಂತರ ಮನೆಗೆ ಹೋಗಬೇಕಾಗಿದೆ. ಅದರಿಂದ ಪಾವನ ಅವಶ್ಯವಾಗಿ ಆಗಲೇಬೇಕು. ಅಂತರದಲ್ಲಿ ಬಹಳ ಸಂತೋಷ ಇರಬೇಕು. ಓಹೋ, ಬೇಹದ್ದಿನ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಆಗ ನೀವು ಸತೋಪ್ರಧಾನರಾಗುತ್ತೀರಿ, ವಿಶ್ವದ ಮಾಲೀಕರಾಗುತ್ತೀರಿ. ಬಾಪ್ದಾದ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಾರೆ. ಈ ರೀತಿಯಲ್ಲ, ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಹೋಗಿ ಬಿಡುತ್ತಾರೆ. ಇವರು ತಂದೆಯೂ ಹೌದು, ಶಿಕ್ಷಕರು ಹೌದು. ನಿಮ್ಗೆ ಓದಿಸುತ್ತಾರೆ, ನೆನಪಿನ ಯಾತ್ರೆಯನ್ನು ಸಹ ಕಲಿಸುತ್ತಾರೆ. ಇಂತಹ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತೆ, ಪತಿತರಿಂದ ಪಾವನ ಮಾಡುವಂತ ತಂದೆಯೊಂದಿಗೆ ಬಹಳ ಪ್ರೀತಿ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲು ಶಿವಬಾಬರವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ಗುಡ್ ಮಾರ್ನಿಂಗ್ ಅಂದರೆ ನೆನಪು ಮಾಡಿದರೆ ಬಹಳಷ್ಟು ಖುಷಿಲಿರುತ್ತದೆ. ಮಕ್ಕಳು ತಮ್ಮ ಹೃದಯವನ್ನು ಪ್ರಶ್ನಿಸಿಕೊಳ್ಳಬೇಕು, ನಾವು ಬೆಳಗ್ಗೆ ಎಷ್ಟು ಸಮಯ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ. ಮನುಷ್ಯರು ಅಮೃತ ವೇಳೆಯಲ್ಲಿ ಭಕ್ತಿ ಮಾಡುತ್ತಾರೆ, ಭಕ್ತಿಯನ್ನು ಸಹ ಎಷ್ಟು ಪ್ರೀತಿಯಿಂದ ಮಾಡುತ್ತಾರೆ. ಆದರೆ ಬಾಬಾ ತಿಳಿದುಕೊಂಡಿದ್ದಾರೆ, ಬಹಳ ಮಕ್ಕಳು ಹೃದಯದ ಪ್ರೀತಿಯಿಂದ ನೆನಪು ಮಾಡೋದಿಲ್ಲ. ಬೆಳಿಗ್ಗೆ ಎದ್ದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡಿ ಜ್ಞಾನ ಚಿಂತನೆಯಲ್ಲಿದ್ದರೆ ಖುಷಿಯ ನಶೆಯೂ ಇರುತ್ತದೆ. ತಂದೆಯೊಂದಿಗೆ ಗುಡ್ ಮಾರ್ನಿಂಗ್ ಮಾಡಿಲ್ಲವೆಂದರೆ ಪಾಪದ ಭಾರ ಹೇಗೆ ಕಡಿಮೆ ಆಗುತ್ತಿರುತ್ತದೆ. ಮುಖ್ಯ ವಿಷಯವೇ ನೆನಪು. ಇದರಿಂದ ನಿಮ್ಮ ಭವಿಷ್ಯಕ್ಕಾಗಿ ಭಾರಿ ಸಂಪಾದನೆ ಆಗುತ್ತದೆ. ಈ ಕಲ್ಪಾಂತರಕ್ಕೂ ಈ ದೊಡ್ಡ ರೂಪದಿಂದ ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಕಲ್ಪಾಂತರ ಸಹ ನಾವೇನ್ ಮಾಡಬೇಕು, ಸಂಪಾದನೆ ಕೆಲಸಕ್ಕೆ ಬರುತ್ತದೆ. ಬಹಳ ಧೈರ್ಯದಿಂದ, ಗಂಭೀರತೆಯಿಂದ, ಅರಿವಿನಿಂದ ನೆನಪು ಮಾಡಬೇಕು. ದೊಡ್ಡ ರೂಪದಿಂದ ಹೇಳಿಬಿಡುತ್ತೇವೆ, ನಾವು ಬಾಬಾರನ್ನು ಬಹಳ ನೆನಪು ಮಾಡ್ತೇವೆ ಎಂದು. ಆದರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ. ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡುತ್ತಾರೋ ಅವರಿಗೆ ಹೆಚ್ಚಿನ ಕರೆಂಟ್ ದೊರೆಯುತ್ತದೆ. ಏಕೆಂದರೆ ನೆನಪಿನ ಮೂಲಕ ನೆನಪು ದೊರೆಯುತ್ತದೆ. ಯೋಗದಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ. ನೆನಪು ಇಲ್ಲದೆ ಸತೋಪ್ರಧಾನರಾಗಲು ಅಸಾಧ್ಯ. ನೀವು ತಂದೆಯನ್ನು ಬಹಳ ಚೆನ್ನಾಗಿ ಹೃದಯದ ಪ್ರೀತಿಯಿಂದ ನೆನಪು ಮಾಡಿದರೂ ಸ್ವತಃ ಕರೆಂಟ್ ದೊರೆಯುತ್ತದೆ. ಆರೋಗ್ಯವಂತರಾಗುತ್ತೇವೆ. ನೋಡ್ರಿ ಎಷ್ಟು ಲಾಭ. ಕರೆಂಟ್ ಅಂದ್ರೆ ಶಕ್ತಿಯಿಂದ ಆಯುಷ್ಯ ಹೆಚ್ಚುತ್ತದೆ. ಮಕ್ಕಳು ಎಷ್ಟು ನೆನಪು ಮಾಡ್ತಾರೆ ಅಷ್ಟು ತಂದೆ ಸರ್ಚ್ ಲೈಟ್ ನೀಡ್ತಾರೆ. ಅಂದ್ರೆ ನಾವು ಯಾವ ರೀತಿ ಈಗ ಪರಮಧಾಮಕ್ಕೆ ಹೋಗಿ ಬಾಬಾ ನೆನಪು ಮಾಡ್ತಿರ್ತಾನೆ, ಅದಕ್ಕೆ ಯಾರು ಪರಮಧಾಮಕ್ಕೆ ಹೋಗಿ ಬಾಬಾ ನೆನಪು ಮಾಡ್ತೀವಿ ಅವರಿಗೆ ಬಾಬಾ ಏನ್ ಕೊಡ್ತಾರೆ, ಸರ್ಚ್ ಲೈಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ ಬಾಬಾ. ತಂದೆ ಮಕ್ಕಳಿಗೆ ಎಷ್ಟು ದೊಡ್ಡ ಖಜಾನೆ ನೀಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಕಣ್ಮಣಿ. ಬಾಬಾ ಇವತ್ತು ನಾವು ಮಕ್ಕಳಿಗೆ ಕಣ್ಮಣಿ ಅಂತ ಹೇಳ್ತಾರೆ. ಕಣ್ಮಣಿ ಮಕ್ಕಳ ಪ್ರತಿ ಮಾತ್ಪಿತಾ ದಾದಾರ ಅವರ ಹೃದಯದ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ನಮಸ್ತೆ ನಮಸ್ತೆ. ಹೃದಯಕ್ಕಾಗಿ ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯನ್ನು ಧೈರ್ಯ, ಗಂಭೀರತೆ, ಅರಿವಿನಿಂದ ನೆನಪು ಮಾಡಬೇಕು. ಎಷ್ಟು ಅಕ್ಯುರೇಟ್ ಆಗಿದ್ದೀರಿ, ಕರೆಂಟ್ ಅಂದ್ರೆ ಶಕ್ತಿ ದೊರೆಯೋದು. ಆಯುಷ್ಯ ಹೆಚ್ಚಾಗಿದೆ, ಆರೋಗ್ಯವಂತರಾಗಿ ಬಿಡುವಿರಿ. ಎರಡನೇ ಪಾಯಿಂಟ್, ಶ್ರೇಷ್ಠ ಪದವಿ ಪಡೆಯಲು ಸ್ವಯಂನ ಚಲನೆಯನ್ನು ಸುಧಾರಿಸಬೇಕು. ಹೆಚ್ಚು ಆಸೆಗಳನ್ನು ಇಟ್ಟುಕೊಳ್ಳಬಾರದು. ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು. ಆಗ ನಾವು ಬಾಪ್ ಸಮಾನ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಾತ್ಪಿತಾರನ್ನು ಸಂಪೂರ್ಣವಾಗಿ ಫಾಲೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯನ್ನು ಧೈರ್ಯ, ಗಂಭೀರತೆ, ಅರಿವಿನಿಂದ ನೆನಪು ಮಾಡಬೇಕು. ನೆನಪು ಅಕ್ಯುರೇಟ್ ಆಗಿದ್ದರೆ ಕರೆಂಟ್ ಅಂದ್ರೆ ಶಕ್ತಿ ದೊರೆಯುತ್ತದೆ. ಆಯುಷ್ಯು
ಹೆಚ್ಚುತ್ತದೆ, ಆರೋಗ್ಯವಂತರಾಗಿ ಬಿಡುವಿರಿ. ಸೆಕೆಂಡ್ ಪಾಯಿಂಟ್, ಶ್ರೇಷ್ಠ ಪದವಿ ಪಡೆಯಲು ಸ್ವಯಂನ ಚಲನೆಯನ್ನು ಸುಧಾರಿಸಬೇಕು, ಹೆಚ್ಚು ಕೆಲಸಗಳನ್ನು ಇಟ್ಟುಕೊಳ್ಳಬಾರದು. ಥರ್ಡ್ ಪಾಯಿಂಟ್, ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು, ಮಾತ್ಪಿತರನ್ನು ಸಂಪೂರ್ಣ ಫಾಲೋ ಮಾಡಬೇಕು. ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ರೆ, ಫಾಲೋ ಫಾದರ್ ಮತ್ತು ಸಿ ಫಾದರ್ ನ ಮಹಾಮಂತ್ರದ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತ ಶ್ರೇಷ್ಠ ಪುರುಷಾರ್ಥಿ ಭವ. ಸಿ ಫಾಲೋ ಫಾದರ್ ಈ ಮಂತ್ರವನ್ನು ಸದಾ ತಮ್ಮ ಮುಂದೆ ಇಟ್ಟುಕೊಳ್ಳುತ್ತಾ ಏರು ಕಲೆಯಲ್ಲಿ ಸಾಗುತ್ತೀರಿ, ಹಾರುತ್ತೀರಿ. ಆತ್ಮರೊಂದಿಗೂ ನೋಡಬಾರದು, ಏಕೆಂದರೆ ಆತ್ಮರೆಲ್ಲರೂ ಪುರುಷಾರ್ಥಿಯಾಗಿದ್ದಾರೆ. ಪುರುಷಾರ್ಥದಲ್ಲಿ ಸದ್ಗುಣಗಳೇ ಇರುತ್ತದೆ, ಹಾಗೆ ಕೆಲವು ದುರ್ಗುಣಗಳು ಸಹ ಇರುತ್ತದೆ. ಅವರು ಸಂಪನ್ನರಲ್ಲ, ಆದ್ದರಿಂದ ಫಾಲೋ ಫಾದರ್ ಮಾಡಿ. ಫಾಲೋ ಬ್ರದರ್ ಸಿಸ್ಟರ್ ಅಲ್ಲ, ಫಾಲೋ ಫಾದರ್ ಮಾಡಬೇಕು. ಹೇಗೆ ತಂದೆಯವರು ಏಕರಸ ಇರುತ್ತಾರೆಯೋ ಹಾಗೆ ಅನುಕರಣೆ ಮಾಡ್ರಿ. ತಂದೆ ಏಕರಸದ ಮೇಲೆ ನಾನು ಸಹ ಏಕರಸಲ್ಲಿ ಇರಬೇಕು ಅಂತ ಸಹಜವಾಗಿ ಬಾಬಾ ನೆನಪು ಮಾಡಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಬಾನ ಕರ್ಕೊಂಡು ಹೋಗ್ಲಿಕ್ಕೆ ಟ್ಯಾಕ್ಸಿ ಬರ್ಬೇಕಾದ ದಿನ ಬಂದಿಲ್ವಾ ಅಂತ. ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಕಡೆ ಬರೋದೇ ಕಷ್ಟ ಆಗ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅದನ್ನ ಫಾಲೋ ಫಾದರ್ ಮಾಡ್ರಿ, ಫಾಲೋ ಬ್ರದರ್ ಸಿಸ್ಟರ್ಸ್ ಅಲ್ಲ. ಹೇಗೆ ತಂದೆಯವರು ಏಕರಸವಾಗಿರುತ್ತಾರೆಯೋ ಹಾಗೆ ಅನುಕರಣೆ ಮಾಡೋರು ಸಹ ಸ್ವತಃವಾಗಿ ಏಕರಸದಲ್ಲಿ ಆಗಿಬಿಡೋರು. ಇವತ್ತಿನ ಶ್ಲೋಗನ್ ಆಗಿದೆ, ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭ ಚಿಂತನೆ ಮಾಡುವಂತಹ ಶುಭ ಚಿಂತಕ ಮಣಿಯಾಗಿರಿ. ಇವತ್ತಿನ ಅವ್ಯಕ್ತ ಸೂಚನೆ, ಈ ಒಂದು ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಹೇಗೆ ಅನ್ಯ ಸ್ಥೂಲ ವಸ್ತುಗಳನ್ನು ಬೇಕಾದಾಗ ತೆಗೆದುಕೊಂಡು ಬೇಡವಾದಾಗ ಬಿಟ್ಟು ಬಿಡುತ್ತೀರೋ ಹಾಗೆ ದೇಹಾಭಿಮಾನವನ್ನು ಬೇಕಾದಾಗ ಬಿಟ್ಟು ದೇಹಿ ಅಭಿಮಾನಿಯಾಗುವಂತ ಪುರುಷಾರ್ಥ ಮಾಡಿ. ಈ ಅಭ್ಯಾಸ ಯಾವುದೇ ಸ್ಥೂಲ ವಸ್ತುವನ್ನು ಸ್ಥೂಲವಾದ ವಸ್ತುವನ್ನು ಹಿಡಿದು ಬಿಡುವಷ್ಟು ಸಹಜವಾಗಿರ್ಲಿ. ಅಂದ್ರೆ ಬಾಬಾ ನೆನಪು ಮಾಡೋದು ಅಥವಾ ದೇಹದಿಂದ ಭಿನ್ನ ಆಗೋದು ಅಷ್ಟು ಈಸಿ ಆಗ್ಬೇಕು ಅಂತ ಹೇಳ್ತಾರೆ. ರಚಯಿತನು ಯಾವಾಗ ಬೇಕಾದ್ರೂ ರಚನೆಯ ಆಧಾರ ತೆಗೆದುಕೊಳ್ಳಿ, ಯಾವಾಗ ಬೇಕಾದ್ರೂ ರಚನೆಯ ಆಧಾರವನ್ನು ಬಿಡಲಿ, ಯಾವಾಗ ಬೇಕಾದ್ರೂ ಭಿನ್ನ ಭಿನ್ನ ರೂಪದಿಂದ ಯಾವಾಗ ಬೇಕಾದ್ರೂ ಸಪ್ರಿಯ ಆಗಿ ಬಿಡಲಿ. ಇಷ್ಟರ ಮಟ್ಟಿಗೆ ಬಂಧನ್ ಮುಕ್ತರಾಗಿರಿ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.